उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु रामपूर्वा सन्ध्या प्रवर्तते उत्तिष्ठ नरसार्धूला ತಾಯಿ ಚಾಮುಂಡೇಶ್ವರಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿ ನಿಂತಿರುವ ನನ್ನನ್ನು ದೇವರ ಗುಡಿ ಅಂತ ಮನೆಗೆ ಸೊಸೆಯಾಗಿ ತಂದುಕೊಂಡಿದ್ದಾರೆ ನನ್ನ ಮಾವಯ್ಯ. ಇಂಥ ಮನೆತನದಲ್ಲಿ ನನ್ನ ಗಂಡ, ನನ್ನ ಮಹಿದನ, ನನ್ನನ್ನ ಹೂವಿನ ಹಾಗೆ ಜೋಪಾನ ಮಾಡ್ತಾ ಇದ್ದಾರೆ. ಮಗಳಂತಿರೋ ಶಾಕುಂತಲೆ ಅಂತೂ ನನ್ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ತಾ ಇದ್ದಾರೆ. ಆದರೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ಒಂದು ತಾಯಿ, ಈ ಸ್ವರ್ಗದಂತಿರೋ ಈ ನನ್ನ ಮನೆಯಲ್ಲಿ ಯಾವತ್ತೂ ಕುಂದು ಕೊರತೆ ಬಾರದ ಹಾಗೆ ನೋಡಿಕೊತಾಯಿ, ಯಾವ ದುಷ್ಟರ ಕಣ್ಣು ಈ ಮನೆ ಮೇಲೆ ಬೀಳದ ಹಾಗೆ ನೀನು ಕಾಪಾಡು ಅಂತ ನಿನಗೆ ಸೆರಗೊಡ್ಡಿ ಬೇಡ್ತಾ ಇದ್ದೀನಿ. ಸ್ವರ್ಗದಂತಿರೋ ಈ ಮನೆಯನ್ನು ಸದಾಕಾಲ ಕಾಪಾಡು ತಾಯಿ, ಕಾಪಾಡು. ಈ ಮನೆಯನ್ನು ಉದ್ಧಾರ ಮಾಡುವ ದೇವತೆ ನನ್ನ ತಾಯಿನೇ, ನಿನ್ನಲ್ಲಿ ಸೆರೆಗೊಂಡಿ ಬೇಡ್ತಾ ಇದ್ದೀನಿ. ನನ್ನ ಕೂಗು ನೀನು ಕೇಳಿಸ್ಕೊತೀ ತಾಯಿ. ಸದಾಕಾಲ ನನ್ನ ಮನೆಯಲ್ಲಿ ನಗು ನಗುತ್ತಾ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನು ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಗಿರಿಜಾ,
ಹೇಳಿ ಮಾವಯ್ಯ. ಆದಿಶಕ್ತಿಯಾದಮ್ಮ ದುರ್ಗಾ ಮಾತೆ ಪೂಜೆಯನ್ನು ಮುಗಿತೇನಮ್ಮ? ಮುಗೀತು ಮಾವಯ್ಯ. ಪ್ರಸಾದ ಕೊಡ್ತೀನಿ, ನನಗೆ ಆಶೀರ್ವಾದ ಮಾಡಿ. ಹೌದೇನಮ್ಮ? ಕೊಡು ತಾಯಿ. ಆ ದೇವಿ ಪೂಜೆಯಲ್ಲಿ ನಾನು ಇವತ್ತು ಆಗಮಿಸಿದಂತೆ ಆಯ್ತು ಅಮ್ಮ. ಅದು ನಂದೇ ಭಾಗ್ಯ ಅಲ್ವೇನಮ್ಮ? ಹೌದು ಕೊಡು ಮಾವಯ್ಯ. ತಾಯಿ. ಮಾವಯ್ಯ, ಪ್ರಸಾದ ತೆಗೆದುಕೊಂಡು ಸದಾಕಾಲ ದೀರ್ಘ ಸುಮಂಗಲಿಯಾಗಿರು ಅಂತ ನನಗೆ ಆಶೀರ್ವಾದ ಮಾಡಿ. ಸಂತೋಷ ತಾಯಿ. ಗಿರಿಜಾ, ಹೇಳಿ ಮಾವಯ್ಯ. ನೀನು ನನ್ನ ಮನೆ ಸೊಸೆಯಾಗಿ ಹುಟ್ಟಿ ಬಂದ ಬಳಿಕ ನಿನ್ನಲ್ಲಿ ಒಂದೆರಡು ಹಿತವಚನಗಳ ಮಾತು ಹೇಳಲು ಬಯಸಿರುತ್ತೇನೆ ತಾಯಮ್ಮ. ಆ ಮಾತುಗಳನ್ನು ನಡೆಸಿಕೊಡುವೇನಮ್ಮ? ಇದೇನು ಕೇಳ್ತಾ ಇದ್ದೀವಿ ಮಾವಯ್ಯ? ಬೀದಿಯಲ್ಲಿ ನಿಂತ ನನ್ನನ್ನು ನಿಮ್ಮ ಮನೆ ತುಂಬಿಸಿಕೊಂಡು ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ತಾ ಇರೋ ನೀವು ನನ್ನನ್ನೇ ಕೇಳುವುದು ಛೆಛೆ, ಅದೇನು ಅಂತ ಹೇಳಿ ಮಾವಯ್ಯ. ಹೆಣ್ಣು ಹೆತ್ತವರ ಪಾಲಿಗೆ ಇಂಥ ಪರಿಪಾಠವನ್ನು ಅದು ಎಂದಿಗೆ ತಪ್ಪಿದಿಲ್ಲಮ್ಮ. ಇಂಥ ಗುರು ಹಿರಿಯರ ಆಶೀರ್ವಾದ ಬಲದಿಂದ ನೀನು ನಿನ್ನ ಪತಿಯ ಗೃಹದಲ್ಲಿದ್ದುಕೊಂಡು ಸಂಸಾರವನ್ನು ಮಾಡುತ್ತಾಯಿ. ತ್ರಿಕಾಲದಲ್ಲಿಯೂ ಪತಿ ಪರಮಾತ್ಮನು ಭಾವಿಸಿಕೊಂಡು ನಡೆಯಮ್ಮ. ಈ ತಾಯಿ ಮೇಲೆ ಮಾವನಿಗೂ ಭಾವನಿಗೂ ನಿನ್ನ ಅತ್ತಿಗೆ ಮೊದಲಾದ ಚಿಕ್ಕ ದೊಡ್ಡರ ಸೇವೆ ನೀನು ಮನಮುಟ್ಟಿ ಮಾಡಿ ಈ ಹೊಯ್ಕೊಳ್ಳಕ್ಕೆ ಮಾಡುವಿನಮ್ಮ. ಹಾಗೆ ಆಗ್ಲಿ ಮಾವ. ನೀವು ಹೇಳಿದ ಮಾತನ್ನೇ ನನ್ನ ಜೀವನದುದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ನಿಮ್ಮ ಮಾತನ್ನೇ ನೆನೆಸುತ್ತಾ ಅದೇ ದಾರಿಯಲ್ಲಿ ನಡೀತೀನಿ. ಗಿರಿಜಾ ನೋಡಮ್ಮ, ಬಸವರಾಜನು 10 ವರ್ಷದಲ್ಲಿ ಇರುವಾಗಲೇ ಅವನ ತಾಯಿ ತೀರ್ಕೊಂಡು ಹೋದಲಮ್ಮ ಈ ಮನೆಯಲ್ಲಿ. ಮಕ್ಕಳನ್ನು ಜೋಪಾನ ಮಾಡಲು ಮತ್ತೊಂದು ಲಗ್ನವಾದಿ ತಾಯಿ. ಅವಳ ಹೊಟ್ಟಿಂದ ಶಕುಂತಲ ಪರ್ವಕರ ಹುಟ್ಟಿದ ಮೇಲೆ ಅವಳ ತಾಯಿ ಆದರೂ ಸ್ವರ್ಗವನ್ನು ಕಂಡಿಲ್ಲಮ್ಮ ಈ ಮನೆಯಲ್ಲಿ. ಗಿರಿಜಾ, ಎಲ್ಲರ ಪಡಬರದ ಕಷ್ಟವನ್ನು ಪಟ್ಟು ನಾನು ಇಲ್ಲಿಗೆ ಮಕ್ಕಳ ಜೋಪಾನ ಮಾಡಿಕೊಂಡು ಬಂದಿರ್ತೇನೆ. ಅವರಿಗೆ ನೀನು ಅತ್ತಿಯಾಗದೆ ಅವರ ತಾಯಿಗೆ ವರ್ತಿಸಬೇಕಮ್ಮ. ಅವರ ತಾಯಿಗೆ ವರ್ತಿಸಬೇಕು ಅಷ್ಟೇ. ನೋಡು, ವರ್ತಿಸುವೇನಮ್ಮ ಮಾವಯ್ಯ. ಮಗು, ತಂದೆ ಒಬ್ಬರೇ ಆದ್ರೆ ತಾಯಿ ಅಂದ್ರು ಇಬ್ರು ಆದ್ರು ಹೌದು. ಅವರು ಬೇರೆ ತಾಯಿ ಮಕ್ಕಳು ಅಂತ ನಾನು ಯಾವತ್ತೂ ನೋಡಿಲ್ಲ ಮಾವಯ್ಯ. ಅವರು ಯಾವತ್ತಿದ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಅವರು ನನ್ನ ಮಡಿಲಲ್ಲಿ ಆಡಿ ಜೋಗಳ ಹಾಡಿ ಅವರನ್ನು ಸಾಕಿ ಸಲುಹಿದ್ದೇನೆ. ಅವರು ನನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ರು ಅವರು ನನ್ನ ಮಕ್ಕಳು ಅಂತ ಜೋಪಾನ ಮಾಡಿದ್ದೀನಿ. ನೋಡಿ ಮಾವ, ನನಗೆ ಮಕ್ಕಳು ಬೇಡ, ನನಗೆ ಅವರೇ ಮಕ್ಕಳು. ಯಾವಾಗಿದ್ರು ಅವರ ಸುಖ ಸಂತೋಷನೇ ನನಗೆ ಮುಖ್ಯ ಹೊರತು ಬೇರೆ ಯಾವುದೂ ನನಗೆ ಆಸೆ ಇಲ್ಲ ಮಾವಯ್ಯ. ನನ್ನ ಹೊಟ್ಟೆ ಹುಟ್ಟಿದಂತ ಮಕ್ಕಳು ಅವರೇ ಅಂತ ಜೀವನ ನಡೆಸ್ಕೊಂಡು ಹೋಗ್ತೀನಿ ಮಾವಯ್ಯ. ಹಾಗಂತ ನಿಮಗೂ ಮಾತು ಕೊಡ್ತೀನಿ. ಬರೀ ಬಾಯಿ ಮಾತಿನಿಂದ ಬೇಡಮ್ಮ. ಬೀಸುವ ಈ ಗಾಳಿ ಸಾಕ್ಷಿಯಾಗಿ, ಇಲ್ಲಿ ಕುಳಿತಿರುವಂತ ನನ್ನ ತಾಯಂದ್ರೆ ಸಾಕ್ಷಿಯಾಗಿ, ನನ್ನ ಗುರು ಹಿರಿಯರ ಸಾಕ್ಷಿಯಾಗಿ, ಅಷ್ಟೇ ಇಲ್ಲಮ್ಮ ಆ ದುರ್ಗಾ ಮಾತೆ ಸಾಕ್ಷಿಯಾಗಿ ಹೇಳ್ಬೇಕಮ್ಮ. ಪರದೇಶಿ ಮಕ್ಕಳ ಜೋಪಾನ ಮಾಡಿಕೊಂಡು ಹೋಗುತ್ತೇನೆ ಮಾಮ ಅಂತ ಹೇಳಿ ಈ ಕೂತ ಸಭದಲ್ಲಿ ನನಗೆ ಪ್ರಮಾಣ ಮಾಡಿ ಹೇಳಬೇಕ ತಾಯಿ, ಪ್ರಮಾಣ ಮಾಡಿ ಹೇಳಬೇಕು ಅಷ್ಟೇ. ಅಷ್ಟೇ ತಾನೇ ಮಾವಯ್ಯ. ನೋಡಿ, ನನ್ನ ಮಗಳ ತರ ನೋಡ್ತಾ ಇರೋ ನೀವು ಆ ದೇವರ ಕೊಟ್ಟ ಭಾಗ್ಯ ಈ ಮನೆ ಸಿಕ್ಕಿದ್ದು ನನಗೆ. ನೋಡಿ ಮಾವಯ್ಯ, ಅವರು ನನ್ನ ಮಕ್ಕಳು ಅಂತ ಸದಾಕಾಲ ಅವರನ್ನು ನಾನು ಸಾಕ್ತಾ ಹೋಗ್ತೀನಿ. ನನ್ನ ಹೊಟ್ಟೆಯಲ್ಲಿ ಮಕ್ಕಳು ಆಗದಿದ್ರೂ ಪರವಾಗಿಲ್ಲ, ಅವರು ನನ್ನ ಮಕ್ಕಳೇ ಮಾವಯ್ಯ. ಅವರನ್ನ ಸದಾಕಾಲ ಜೋಪಾನವಾಗಿ ನೋಡ್ಕೋತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ ಮಾವಯ್ಯ. ಸಂತೋಷ ತಾಯಿ, ಸಂತೋಷ ಅಮ್ಮ. 10 ಮಂದಿ ಮಕ್ಕಳ ಹಡಿಯೋದಕ್ಕಿಂತ ಮುತ್ತಿನಂತ ಅನ್ನನಂತ ಸೊಸೆನ ಪಡೆದು ಗಿರಿಜಾ ಎಂಬ 3 ಅಕ್ಷರವು ಬರಲಿ ಬಿಡು. ಓ ಪರಮಾತ್ಮರ, ಕಾಲೇಜ್ ಹೀಗೆ ತಾನೆ ಬಂದೇನಪ್ಪ? ಈಗ ತಾನೇ ಬಂದೇನ. ಬರುವಾಗ ಒಂದು ಸಂತೋಷದ ಸುದ್ದಿಯನ್ನೇ ತಂದಿದ್ದೆ ನನ್ನ. ಅದೇನಂದ್ರೆ, ಇಲ್ಲಿವರೆಗೆ ನೀನು ನನ್ನನ್ನು ಬರ್ತನದಲ್ಲಿ ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕವಾಗಿದೆಯಲ್ಲ.
ಆಗಿನ ದುಡಿಮೆ ಪ್ರತಿಫಲದಿಂದ ನಾಳೆಗೂ ನಿನ್ನ ಆಸೆಯಂತೆ ನನ್ನ ಬಿ ಎ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದಿದ್ದೆ. ನನ್ನ ನೀನಾದ್ರೂ ಆಶೀರ್ವಾದ ಮಾಡ. ದೇವರನ್ನ ಒಳ್ಳೆದನ ಮಾಡಲಿ ನೋಡ್ಕೊಳ್ಬೇಕಾರ. ಹಾ, ನಿನಗೆ ಬೇಗ ನೌಕರಿ ದೊರಕಿದ್ರೆ ನಮಗಿಂತ ಬರುತ್ತನ ಸ್ವಲ್ಪ ಕಡಿಮೆ ಆಗಿತ್ತು. ನನ್ನ ತಮ್ಮ ತಹಸೀಲ್ದಾರನಾಗಬೇಕು ಮತ್ತು ನನ್ನ ತಂಗಿ ಶಕುಂತಲ ಮನೆಯನ್ನು ಬೋಧನೆಯನ್ನು ಮಾಡಬೇಕೆಂದು ಹಗಲೇನು ಕನಸು ಮಾಡ್ತಿದ್ದೇನೆ. ಆ ಕನಸು ನೆನಸಾಗಲೆಂದು ಆ ದುರ್ಗಾದೇವಿಯಲ್ಲಿ ಬೇಡಿಕೆ ಹೋಗಿ ನೀನು ಮತ್ತು ಈ ನನ್ನ ಅತ್ತಿಗೆ ಸಾಕ್ಷಾತ್ ಆ ಪಾರ್ವತಿ ಪರಮೇಶ್ವರನ ನಿಜ ರೂಪಣೆ ದಾರಿ ಇರಿದು ನಮ್ಮ ಬಡವರ ಮನೆಗೆ ಹುಟ್ಟಿ ಬಂದು ನಿಂತಿದ್ದರಾದ ಬಳಿಕ ನೀನಾಡಿದ ವಾಣಿ ಯಾವತ್ತಾದ್ರೂ ಸುಳ್ಳಾಗುತ್ತಿದೆ. ಒಂದಲ್ಲ ಒಂದು ದಿನ ನೀನಾಡಿದ ಮಾತು ಖಂಡಿತ ನಡೆಯುವ ಕಾಲ ಬಂದೇ ಬರುವುದನ್ನ ಬಂದೇ ಬರುವುದು. ನೋಡ ಬರ್ಬೇಕಾರ, ಎಲ್ಲಿಯಾದರೂ ನೌಕರಿಗೆ ಅರ್ಜಿ ಹಾಕು. ದೇವರನ್ನು ಒಳ್ಳೆದನ್ನು ಮಾಡ್ತಾನೆ. ನೀನು ಹೇಳ ಹಾಗೆ ನನಗೆ ಬೇಗನೆ ಒಂದು ನೌಕರಿ ಅಂತ ದೊರೆತು ಬಿಟ್ರೆ ನಮ್ಮ ಬಡತನ ಸ್ವಲ್ಪ ನಮ್ಮಿಂದ ದೂರ ಆಗಬಹುದನ್ನ ನಮ್ಮಿಂದ ದೂರ ಆದ್ರೆ ಇವತ್ತಿನ ಕಾಲದಲ್ಲಿ ನಮ್ಮಂತ ಬಡವರಿಗೆ ನೌಕರಿ ಸಿಗಬೇಕಾದ್ರೆ ಬೇಕಾದಷ್ಟು ಲಂಚದ ರೂಪದಲ್ಲಿ ಹಣ ಕೊಡಬೇಕನ್ನ ಇವತ್ತಿನ ಲಂಚಕೋರ ಅಧಿಕಾರಿಗಳಿಗೆ ಒಪ್ಪತ್ತಿನ ಊಟಕ್ಕೂ ಕೂಡ ಗತಿಯಾದ ಈ ನಮ್ಮ ಬಡತನದ ಸಂದರ್ಭದಲ್ಲಿ ಅಷ್ಟೊಂದು ಲಂಚವನ್ನು ಕೊಟ್ಟು ನನಗೆ ನೌಕರಿ ದೊರಕಿಸಿಕೊಂಡು ಸಾಧ್ಯವಾಗುತ್ತೆ. ನನ್ನ ಸಾಧ್ಯವಾಗುತ್ತೆ. ಒಟ್ಟಿನಲ್ಲಿ ಲಂಚ ಕೊಡದೆ ನನಗೆ ನೌಕರಿ ಸಿಗುವುದು ದುರ್ಲಭವಾಗಿದೆ ಅಣ್ಣ, ದುರ್ಲಭವಾಗಿದೆ. ನೋಡು ಬರ್ಬೇಕಾರ, ನಿಮಗೆ ಖಂಡಿತ ನೌಕರಿ ಸಿಗುತ್ತದೆಂದರೆ ನಮಗಿದ್ದ 4 ಎಕರೆ ಜಮೀನು ಮಾರಾದರೂ ಹಣ ತಂದು ಕೊಡ್ಕೊಡ್ತೇವೆ. ಯಾವ ಕಾಲಕ್ಕೂ ಓದುವುದನ್ನು ನಿಲ್ಲಿಸಬೇಡ ಪ್ರಭಾಕರ. ಹೌದು ಪ್ರಭಾಕರ್, ನಮಗೆ ಆಸ್ತಿ ಮುಖ್ಯ ಅಲ್ಲ, ನನಗೆ ನೀನು ಮುಖ್ಯ. ಈ ಮನೆಯಲ್ಲಿ ನೀನು ಓದುತ್ತಿರುವುದು ಈ ಮನೆತನಕ್ಕೆ ಒಳ್ಳೆಯದು. ನಾಳೆ ನೀನು ಓದಿ ನೌಕರಿ ಹಿಡಿದರೆ ಈ ಮನೆ ಕಷ್ಟವೆಲ್ಲ ದೂರ ಆಗುತ್ತೆ ಪ್ರಭಾಕರ್. ಅದಕ್ಕೆ ನಿನಕ್ಕಿಂತ ಹೆಚ್ಚು ಈ ಆಸ್ತಿ ಅಂತಸ್ತು ಯಾವುದೂ ಅಲ್ಲ. ಅದೆಲ್ಲ ಮಾರಿಯಾದ್ರೂ ಸರಿ, ನೀನು ನೌಕರಿ ಹಿಡಿಯಲೇಬೇಕು. ನಿಮ್ಮಂತ ಅನ್ನ ಅತ್ತಿಗೆಯನ್ನು ಪಡೆಯಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯವನ್ನೇ ಮಾಡ್ತೇನೆ ಎಂದು ತೋರುತ್ತದೆಯಮ್ಮ. ಅಣ್ಣ, ನಮ್ಮಿಬ್ಬರ ತಾಯಿಗಳು ಬೇರೆ ಬೇರೆಯೇ ಆದರೂ ಕೂಡ ಈ ಒಂದೇ ತಂದೆಯ ರಕ್ತದಿಂದ ಹುಟ್ಟಿ ಬಂದ ನೀನು ನನ್ನ ಪಾಲಿಗೆ ಬರೀ ಅಣ್ಣನಲ್ಲ, ನನ್ನ ಜೀವನವನ್ನೇ ಉದ್ಧಾರ ಮಾಡಿ ಹುಟ್ಟಿ ಬಂದ ಪರಮಾತ್ಮ ನೀನು. ನಿಮ್ಮಂತ ಅಣ್ಣ ಅತ್ತಿಗೆಯನ್ನು ಪಡೆದದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಹೋಗಿ ಬಿಡುತ್ತೀಗಮ್ಮ, ಬಟ್ಟೆ ತುಂಬ ಸಿದ್ಧಿ ಕಾಣ್ತಿದೆಯಮ್ಮ, ಊಟಕ್ಕೆ ಬಡಿಸಿದ್ದೇನೆ ಬೇಗನೆ. ಅಯ್ಯೋ, ನೀನು ಪಾಸ್ ಆದ ಸಂತೋಷಕ್ಕೆ ನಾನು ಏನ್ ಮಾತಾಡ್ತೇನೆ ನನಗೆ ಗೊತ್ತಿಲ್ಲ. ನಿನಗೋಸ್ಕರ ಪಾಯಸ ಮಾಡಿದ್ದೀನಿ, ಊಟ ಮಾಡುವ. ಮನೆಯಲ್ಲಿ ಹೇಗೆ ಮಾಡ್ತೀರಮ್ಮ? ಹಾಗಾದ್ರೆ ಊಟ ಎಂದಾಕ್ಷಣ ಎಲ್ಲರಿಗಿಂತ ಮುಂದೆ ಇರುವುದು ಆನನ ಮುಂದೆ ತಂಗಿ ಶಕುಂತಲಮ್ಮ. ಹೌದು, ಅವಳೇನು ಕಾಲಿನಿಂದ ಬಂದಿಲ್ಲೇನಮ್ಮ? ಅವಳು ಇಷ್ಟರಲ್ಲಿ ಬರಬೇಕಾಗಿತ್ತು, ಹಾಗೂ ಅವಳೇ ಬಂದು ಅನ್ಸುತ್ತೆ. ಬರ್ಲಮ್ಮ, ಅವಳು ಬಂದ ನಂತರ ಎಲ್ಲರೂ ಕೂಡಿಕೊಂಡೇ ಸಿಹಿ ಊಟ ಮಾಡಿದ್ದೇನೆ. ಮದುವೆ ಮಾಡಿರಲಿ, ಅವಳ ಬಿಟ್ಟ ಊಟ ಇವತ್ತು ಮಾಡಿದಾದ್ರೆ ಅವಳು ತುಂಬಾ ಜಗಳ ತೆಗೆಯುವಲ್ಲಿ ಮುಂದೆ. ಹೌದಾ ಮಾವಯ್ಯ? ನನ್ನ ಮಗಳ ಮೊದಲು ಬರಲಿ, ಎಲ್ಲರೂ ಸೇರಿಕೊಂಡು ಊಟ ಮಾಡೋದಂತೆ. ಸರಿ ಮಾವಯ್ಯ, ಹಾಗೆ ಆಗ್ಲಿ. ಸರಿನಾ? ಆಗ್ಲಪ್ಪ, ಬರ್ಲಪ್ಪ ತಂಗಿ ಕೂಡ ಎಲ್ಲರೂ ಕೂಡಿಕೊಂಡೇ ಊಟ ಮಾಡಿ ಬರ್ಲಿ. ಎಲ್ಲಿ ಹೋಗಿ ಏನತ್ತಿ ನನ್ನನ್ನು ಬಿಟ್ಟು ಸೀರೆ ಊಟ ಮಾಡ್ತಿರತ್ತೆ ಹೇಳ್ತದ? ಯಾಕೆ ಎಂದಕ್ಕೆ ಸೀರೆ ಊಟ ಅತ್ತೆಗೆ? ನೋಡಮ್ಮ ಶಕುಂತಲ, ಇವತ್ತು ನಿನ್ನನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಸಿಹಿ ಅಡಿಗೆ ಮಾಡ್ಲು ಕಾರಣ ಗೊತ್ತೇನಮ್ಮ? ಆಗ ಇವತ್ತು ಬರುವಾಗ ನಿನಗೊಂದು ಆಗರ್ಭ ಶ್ರೀಮಂತ ಮಣಿತನದ ಹೊರ ನಡ್ಕೊಂಡು ಬಂದಿದ್ದಾರಂತಮ್ಮ. ಮೊದಲು ನಿನಗೊಂದು ಮದುವೆ ಮಾಡಿ ಆದಷ್ಟು ಬೇಗ ನಿನ್ನ ನಿನ್ನ ಗಂಡನ ಮನೆಗೆ ಕಳಿಸಲೇಬೇಕಂತ ಮನೆಯಲ್ಲಿ ಅಪ್ಪ ಅಣ್ಣ ಅತ್ತಿಗೆ ಕೂಡಿ ತೀರ್ಮಾನ ಮಾಡಿದ್ದಾರೆ ಶಕುಂತಲ. ಸುಳ್ಳು ಮಾತು. ಅದಕ್ಕಾಗಿ ಇನ್ನು ಮುಂದೆ ಈ ನನ್ನ ತಂಗಿ ಶ್ರೀಮಂತರ ಮನೆಯಾಗಿ ಸುಖವಾಗಿ ಇರ್ತಾಳೆ ಅಂತ ತಿಳಿದುಕೊಂಡು ಅತ್ತಿಗೆ ಮನಸ್ಸಿಗೆ ಖುಷಿಯಾಗಿ ಇವತ್ತು ಸಿಹಿ ಅಡಿಗೆ ಮಾಡ್ತಿದ್ದಾರೆ ನೋಡಮ್ಮ. ಇಷ್ಟು ಬೇಗ ನಾವು ನಿಮ್ಗೆ ಭಾರವಾದ ಬೇಕಾ ಅಪ್ಪ? ನಾನು ನಿಮ್ಗೆ ಮೊದ್ಲೇ ಹೇಳಿಲ್ವಾ, ಆದಷ್ಟು ಬೇಗ ಈ ಮನೆಗೆ ಇನ್ನೊಬ್ಬ ಅತ್ತಿಗೆ ಬರ್ಬೇಕು, ಅಣ್ಣನ ಹುಡುಗಾಟಕ್ಕೆ ಎಲ್ಲ ಕಡಿಮೆ ಆಗತ್ತೆ ಅಂತ ನಾನ್ ಮೊದ್ಲೇ ಹೇಳಿಲ್ವಾ? ಏನು ಮಾತಿಗೆ ಮೊದಲು ತಂಗಿ ಲಗ್ನ ಮಾಡಬೇಕಮ್ಮ.
ಯಾಕಂದ್ರೆ ತಂಗಿ ವಯಸ್ಸಿಗೆ ಬಂದು ಬಹಳ ದಿನಗಳಾಗಿದೆ. ಮೊದಲು ತಂಗಿಗೆ ಲಗ್ನ ಮಾಡ್ಬೇಕು ಅಲ್ವೇನಮ್ಮ? ಶಕುಂತಲ, ಮೊದಲು ಅವನಿಗೆ ಲಗ್ನ ಮಾಡೋಣ. ಅಪ್ಪ ನನಗೆ ಮದುವೆ ಮಾಡು, ಅಪ್ಪ ನನಗೆ ಮದುವೆ ಮಾಡು ಅಂತ ಬಿಟ್ಟಿದ್ದಾನೆ ಇವನು. ಅಪ್ಪ ನಿಮ್ಗೆ ವಯಸ್ಸಿಲ್ಲ, ವಯಸ್ಸಾಗಿದ್ದೆ ಹೊರತು ತಂಗಿಗೆ ಸ್ವಲ್ಪ ಬುದ್ಧಿ ಬೆಳೆದಿಲ್ಲಪ್ಪ. ಅಲ್ಲಪ್ಪ, ಮನೆಯಲ್ಲಿ ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಹೋದ್ರೆ ಅಂದ್ರೆ ಹೇಗಿರೋದೇ ಗೊತ್ತೇನಪ್ಪ? ಏನು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಂಡ್ರಪ್ಪ. ಯಾವ ವಯಸ್ಸಿನಲ್ಲಿ ಏನಾಗ್ಬೇಕು ಅದು ಆಗಬೇಕು ಅಲ್ವೇನಪ್ಪ? ನೋಡಿ, ಸಮಾಜ ಸುಮ್ಮನೆ ಇರ್ತೇನಪ್ಪ. ಮಗಳಿಗೆ ಅಪ್ಪಗೆ ಬುದ್ಧಿ ಇರುವಂತ ಕಾಲ ಬಂದಿದ್ದು ನಿಜವಿದೆಪ್ಪ. ವಯಸ್ಸಿಗೆ ಬಂದ ತಂಗಿಯನ್ನು ಮಗಳನ್ನು ಬಿಟ್ಟು ಮಗನಿಗೆ ಲಗ್ನ ಮಾಡುತ್ತೇನೆ ಎಂಬ ನಿಮ್ಮ ಬುದ್ಧಿಗೆ ಏನು ಹೇಳ್ಬೇಕಂತ ನನಗಂತೂ ತಿಳಿತಾ ಇಲ್ಲ. ನೀನು ಒಳ್ಳೆಯದ್ರೆ ಬಿಟ್ಟೆ ಬಿಡೋ ಲೆಕ್ಕ ಬಿಡಪ್ಪ. ಮುಗುಳ್ಕೊಂಡು ಮುದ್ದೆ ಮಾಡಿದಾಗ ಬಿಟ್ಟು ಬರ್ತೀನಿ, ಹೋದ್ರಿ ಹೋಗ್ಲಿ ಬಿಡಪ್ಪ. ಬ್ಯಾಡಿದ್ಯಾ ತಂಗಿ ಪರೀಕ್ಷೆ ಫಲಿತಾಂಶ ಏನಾಯ್ತು ಕೇಳಮ್ಮ. ಅವಳ ಸಪ್ಪೆ ಮುಖ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದಮ್ಮ. ಹೌದಲ್ವೇ ಶಕುಂತಲ, ನಿನ್ನ ರಿಸಲ್ಟ್ ಏನಾಯ್ತಮ್ಮ? ಅತ್ತಿಗೆ ಅದು ಅದು ಅಣ್ಣ ಅದು ಇದೇನಪ್ಪ ಒಂಥರ ಅದನ್ನ ಕೇಳ್ತಾ ಇದ್ದೀರಲ್ಲ? ಏನು? ದಿಢೀರಾಗಿ ಕೇಳ್ತಾ ಇದ್ದೀರಲ್ಲ? ಏನಮ್ಮ? ವಿಷಯ ಏನಂತ ನಿಮಗೆ ಗೊತ್ತಿಲ್ವಾ? ಅಪ್ಪ, ಆ ನಿಮ್ಮ ಮಗು ಹೇಗಂತ ನಿಮಗೆ ಗೊತ್ತಿಲ್ವಾ? ಯಾವ ವರ್ಷ ಪಾಸ್ ಆಗಿದ್ದಾರೆ ಅವಳು? ಈ ವರ್ಷ ಕೂಡ ಫೇಲ್ ಆಗೇ ಬಂದಿದ್ದಾಳಪ್ಪ. ಅದಕ್ಕೆ ಹೇಳ್ತಿದ್ದೀನಿ, ಮೊದಲು ತಂಗಿಗೆ ಲಗ್ನ ಮಾಡಿ ಗಂಡನಿಗೆ ಕಳಿಸಿಬಿಡಪ್ಪ. ಕೌಶಲ್ಯಂತೆ ಶಕುಂತಲ, ನೀನಾಗ್ಲೇ ಯಾಕೆ ಸಿಹಿ ಅಡಿಗೆ ಅಂತ ಕೇಳ್ತಾ ಇದೆಯಲ್ಲ? ಪ್ರವಖರ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಹೌದಮ್ಮ. ಅಣ್ಣ, ನನ್ಗೆ ಮೊದ್ಲೇ ಗೊತ್ತಿತ್ತಣ್ಣ, ನೀನು ಮೊದ್ಲೇ ನಮ್ಮನಲ್ಲಿ ಪಾಸ್ ಆಗ್ತೀಯಾ ಅಂತ. ಅದು ಮಾತಿಗೆ ನನಗೂ ಮೊದಲೇ ಗೊತ್ತಿದ್ದಮ್ಮ. ಏನಪ್ಪ? ನನ್ನ ತಂಗಿ ಫಸ್ಟ್ ಕ್ಲಾಸಲ್ಲಿ ಫೇಲ್ ಆಗಿ ಬರ್ತಾ ಅಂತ. ಮಾತಿಗೆ ಹಲೋ, ಇವತ್ತು ಕಾಲೇಜಲ್ಲಿ ನೀನು ಪಾಸ್ ಆದ್ರು ಯಾರೋ ಕಾರಣ ಗೊತ್ತಾ? ಯಾರಪ್ಪ? ನನ್ನ ಮಗಳೇ ಕಾರಣ. ಯಾಕಪ್ಪ? ಯಾಕಂದ್ರೆ ನನಗೆ ಶಕುಂತಲ, ನೀನು ಬರೆದು ಕಾಪಿ ಮಾಡಿ ಕೊಟ್ಟಿದ್ದು ಅದನ್ನು ಹೋಗಿ ಕಾಲೇಜಲ್ಲಿ ಕೊಟ್ಟು ಪಾಸ್ ಆಗಿ ಬಂದ್ರೆ ನೀ ಮುಂಡೆ ಮಗ ಇದು. ನೀ ಪಾಸ್ ಆಗೋದು ಒಬ್ಬನೇ ಬಂದು ಪಾಸ್ ಆಗ್ಬೇಕಾಗಿತ್ತು, ಸ್ವಲ್ಪ ಗೊತ್ತಾಗಿತ್ತು ಅಷ್ಟೇ. ಗೊತ್ತಾ? ಹೋಗ್ಲಿ ಬಿಡಪ್ಪ. ನೋಡಪ್ಪ ಅತ್ತಿಗೆಮ್ಮ, ಪಾಸ್ ಆಗಿ ಬಂದ ಮಗಳ ಮೇಲಿಂದ ಫೇಲ್ ಆಗಿ ಮನೆಗೆ ಬಂದ ಮಗಳ ಮೇಲೆ ಅಪ್ಪನ ಪ್ರೀತಿ ಜಾಸ್ತಿನಮ್ಮ. ಹೋಗ್ಲಿ ಬಿಡಮ್ಮ. ಇವತ್ತು ಈ ನಮ್ಮ ತುಂಬಿದ ಮನೆ ನಿನಗೆ ಹೇಗೆ ಕಾಣ್ತಿದೆ ಗೊತ್ತೇನಮ್ಮ? ಹೇಗಂದ್ರೆ ಆ ಮಂತ್ರಾದಲ್ಲಿ ಶ್ರೀ ರಾಘವೇಂದ್ರ ಗುಡಿ ಹಾಗೆ ಕಾಣ್ತಿದ್ಯಮ್ಮ. ಮತ್ತೆ ತಂಗಿ ನೀನು ಕೂಡಿ ಬೇಗನೊಂದು ಶುಭಗೀತೆ ಹಾಡಿ ಊಟಕ್ಕೆ ಬಡಿಸಂತೆ ಬಾರಮ್ಮ ಬೇಗನೆ. ಗಿರಿಜಾ ನಡಿಯಮ್ಮ. ಗಿರಿಜಾ ಹೇಳಿ ಮಾವಯ್ಯ. ಇಲ್ಲಿ ಅಮ್ಮ, ಹೇಳಿ ಮಾವಯ್ಯ. ಕತ್ತಲ್ಲಿ ಕಾಣುವಲ್ಲಿವ ನೀನು. ನೋಡು, ನಮ್ಮ ಮೈದನ ತುಂಬಾ ಹಸಿವಾಗಿರುವಂತೆ. ಹೌದಾ? ಆ ದುರ್ಗಾದಿ ದೇವಿ ಮೇಲೆ ಒಂದು ಭಕ್ತಿ ಗೀತೆಯನ್ನು ಹಾಡಿ ಅವನಿಗೆ ಮೊದಲೇ ಊಟಕ್ಕೆ ಬಡಿಸುವಂತೆ ನಡೆಯಮ್ಮ. ಅವಳಿಗೆ
ಶಕುಂತಲ ಕುಡಿದು ತಮ್ಮ ಗಿರಿಜ ಸ್ವಲ್ಪ ದಾಂಶಂತೆ ಆಗುತ್ತದೆ, ಒಳಗಡೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದು ನಡಿಯಮ್ಮ. ಅಪ್ಪನಿಗೆ ಕಾಫಿ ಮಾಡಿಕೊಟ್ಟು. ಹೌದು, ಕಾಫಿ ಆದ್ರೆ ಅದು ಮುಂದಲ್ಲ, ಅದಕ್ಕೆ ಕಷಾಯ ಮಾಡಿಕೊಟ್ಟಿದ್ದೀನಿ. ನೋಡು ಗಿರಿಜ, ನೀ ಬಂದು ಎಷ್ಟು ಯಾರು ನಿನ್ನ ಸುಮಾರು ಮಾತಿನ ಒಂದು ಗೀತೆಯೂ ಆಗಿಲ್ಲ. ಅಂದ್ರೆ ಈ ಮಾತಿನ ಅರ್ಥ ನೋಡು, ಮತ್ತೆ ಅಪ್ಪ ಬಂದಿರ್ತ ಬಸವರಾಜ ಮತ್ತೆ ನೆನೆಸಿರ್ಲಿಲ್ಲ ಏನಿಲ್ಲಪ್ಪ. ಅಲ್ಲ, ಹೊಸದಾಗಿ ಹೆಂಡತಿ ಒಂದು ತಿಳ್ಕೊಂಡು ಹೊಲದಲ್ಲಿ ಏನು ಕೆಲಸ ಬಂದಿದೆ ಏನಿಲ್ಲ ಅಂತ ಕಬರಿಲ್ಲವೇ ಮೈ ಮೇಲೆ. ಆಯ್ತಪ್ಪ, ಹೆಂಡತಿ ಜೊತೆಯಲ್ಲಿ ಹಾಗೆ ಹುಡುಗಾಟ ಆಡೋದು ಅಂತ ಬಿಡ್ತಾ ಆಯ್ತು. ಬೇಗನೆ ಎತ್ತುಗಳು ಕೊಳ ಕಟ್ಟಿಕೊಂಡು ಹೆಂಡತಿ ಗಾಡಿ ಕೊಡಿಸ್ಕೊಂಡು ಹೊಲದ ಕೆಲಸಕ್ಕೆ ಬೇಗನೆ ಕೆಲಸ ಮಾಡೋದು. ಆಯ್ತಪ್ಪ, ಅವರೇ ಚಾ ಕುತ್ಕೊಂಡು 5 ನಿಮಿಷ ಬರ್ತಾನೆ. ಹೆಂಡತಿ ಮುಖ ನೋಡ್ತಾ ಇಲ್ಲಿ ಕೇಳು, ಹೆಂಡತಿ ಮುಖ ನೋಡ್ತಾ ಹುಡುಗಾಟ ಆಡ್ತಾ ಮನೇಲಿ ಕೂಡಬೇಡ. ಹೊಲದಲ್ಲಿ ಕೆಲಸ ಬಹಳ ಬಂದ್ರೆ ತಿಳಿತಾ. ಆಯ್ತಪ್ಪ, ಏನಮ್ಮ ಮಾವಯ್ಯ, ಬುದ್ಧಿ ಕಟ್ಟಿಕೊಂಡು ಬೇಗನೆ ಹೊಲಕ್ಕೆ ಹೋಗ್ರಿ. ಹಾಗೆ ಆಗ್ಲಿ ಮಾವಯ್ಯ. ಯಾರು ಹೇಳೋಣ ಕೇಳೋ ಇಲ್ಲ ನಮಗೆ. ಅಪ್ಪ ವಯಸ್ಸಿಗೆ ಬಂದಂತೆ ಹಾಗೆ ಮಾತನಾಡಿ ಬಿಡ್ತಾರೆ. ವಯಸ್ಸಾದವರು ಮಕ್ಕಳಿದ್ದಂತೆ ಹೌದು. ಅವ್ರು ಏನ್ ಮಾಡಿದ್ರು ಚಂದ. ಏನೇ ಬೇಜಾರು ಮಾಡ್ಕೊಳ್ಬೇಡ. ಇಲ್ಲ ರೀ, ಅವ್ರ ವಿಷಯದಲ್ಲಿ ನಾನು ಯಾವತ್ತಿದ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಾ. ಮತ್ತೆ ನೀವು ಹೋಗ್ತೀನಿ ಅಂತ ಹೇಳಿದ್ದೀರಲ್ಲ, ಹಾಗಾದ್ರೆ ಯಾಕೆ ಹೊರಗೆ ಹೋಗಲ್ಲ? ನೀವು ಹೋಗ್ತೀನಿ ಅಂತ ಹೇಳ್ಬೇಕು.
ಊಟ ಮಾಡಿ ಆಯ್ತು ಗಂಗಾ.